ಇನ್ನು ರಾಜ್ಯ ರಾಜಕೀಯದಲ್ಲಿ ಮುಡಾ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ. ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅತಿ ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮುಡಾ ಹಗರಣ ಹೊರಗೆ ಬರೋಕೆ ಸಿಎಂ ಕುರ್ಚಿ ಕಿತ್ತಾಟವೇ ಕಾರಣ ಅಂತ ಆರೋಪ ಮಾಡಿದ್ರೆ ಸಿಎಂ ಕೂಡ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಪತ್ನಿಗೆ ಸೈಟ್ ನೀಡಿರೋದು ದಾಖಲೆಯಲ್ಲಿ ಬಯಲಾಗಿದ್ದು 17 ನಿವೇಶನ ನೀಡಲಾಗಿದೆಯಂತೆ. ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ. ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ. ಮೂಡಾ ಹಗರಣ ಹೊರಬರಲು ಸಿಎಂ ಕುರ್ಚಿ ಕಾರಣ. ಮೂಡಾ ಹಗರಣದ ಬಗ್ಗೆ ಹೊಸ ದಾಳ ಬಿಟ್ಟ ದಳಪತಿ. ಮೂಡಾ ಹಗರಣ ವಾಲ್ಮೀಕಿ ನಿಗಮದ 177 ಕೋಟಿ ಹಗರಣದ ಬಳಿಕ ಮೂಡಾ ಸ್ಕ್ಯಾಮ್ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ 50-50ರ ಅನುಪಾತದಲ್ಲಿ ಮೂಡಾದಿಂದ ಬದಲಿ ನಿವೇಶನ ಹಂಚಿಕೆಯಾಗಿರುವುದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದೆ. ನಿನ್ನೆಯಷ್ಟೇ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣ ಸಂಬಂಧ ರಾಜೀನಾಮೆ ಕೊಡಲ್ಲ, ಸಿಬಿಐ ತನಿಖೆಗೂ ವಹಿಸಲ್ಲ, ಬಿಜೆಪಿ ಕಾಲದಲ್ಲೇ ಸೈಟ್ ಹಂಚಿಕೆಯಾಗಿದೆ ಅಂತ ಕಮಲ ಕಲಿಗಳತ್ತ ಬಾಣ ಎಸೆದಿದೆ. ಇದಕ್ಕೆ ಕೌಂಟರ್ ಆಗಿ ಇವತ್ತು ಅತಿ ದೊಡ್ಡ ಬಾಂಬ್ ಸಿಡಿಸಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮೂಡಾ ಹಗರಣ ಹೊರಬರಲು ಸಿಎಂ ಕುರ್ಚಿ ಕಾರಣ. ಸಿಎಂ ಕುರ್ಚಿಗೆ ಟವಲ್ ಹಾಕಲು ಅವರ ಪಕ್ಷದವರೇ ಹೊರಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಎಚ್ಡಿಕೆ ಈ ಮಾತಿಗೂ ಸಿಎಂ ಕಾಲೆಳೆದಿದ್ದಾರೆ. ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ. ಪಾಪ ಮುಖ್ಯಮಂತ್ರಿಗಳ ಪಾರದರ್ಶಕತೆ, ಅವರ ಆಡಳಿತ ಹೇಗಿದೆ ಅಂತಕ್ಕಂಥದ್ದನ್ನ ಅವರ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನ ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ. ಇಷ್ಟೇ ಅಲ್ಲ, 62 ಕೋಟಿ ಪರಿಹಾರ ನೀಡಲಿ ಎಂದಿದ್ದ ಸಿದ್ದರಾಮಯ್ಯ ಹಾಗೂ ಎಚ್ಡಿಕೆ ಬಂಚ್ ಕೊಟ್ಟಿದ್ದಾರೆ. ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 3 ಎಕರೆ 16 ಗುಂಟೆಗೆ ಎಷ್ಟು ಕಂಪನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ, 60 ಕೋಟಿ ಆಗುತ್ತೆ. ರಾತ್ರಿ ಭೂಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿ ನಿಲ್ಲಿಸ್ತಿರಲ್ಲ, ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ? ಪಾಪ ನಿಮ್ಮ ಧರ್ಮಪತ್ನಿಯವ್ರಿಗೆ 62 ಕೋಟಿ ಏನು ಕೇಳ್ತಾ ಇದ್ದೀರಿ? ಆ ದೇವ್ರ ಮೆಚ್ಚನ ಅನ್ನೋದನ್ನ ನಿಮ್ಮ ಮಾತು ಪ್ರಶ್ನೆ. ಸಿಎಂ ಸ್ಥಾನಕ್ಕಾಗಿ ಮೂಡಾ ಫ್ಯಾಕ್ಟರಿ ಎಂದ ಎಚ್ಡಿಕೆಗೆ ಡಿಕೆ ತಿರುಗೇಟು. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟ ಎಚ್ಡಿಕೆ ಸಿಎಂ ಸ್ಥಾನಕ್ಕೆ ಹೋಗಬೇಕು ಎಂದುಕೊಂಡವರು ಸಿಡಿ ಫ್ಯಾಕ್ಟರಿ ಮುಗಿಸಿ ಈಗ ಮೂಡಾ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಅಂತ ಪರೋಕ್ಷವಾಗಿ ಡಿಕೆ ವಿರುದ್ಧ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ ನನ್ನ ನೆನಪಿಸಿಕೊಂಡಿಲ್ಲ ಅಂದ್ರೆ ಅವರಿಗೆ ನಿದ್ರೆ ಬರಲ್ಲ ಎಂದಿದ್ದಾರೆ. ಈ ಮೂಡಾ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರುಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು. ಇಷ್ಟು ದಿವಸ ಆಗ್ತಿರೋದು ಈಗ ಯಾಕೆ ಬಂತು? ಸಿಡಿ ಮ್ಯಾನುಫ್ಯಾಕ್ಚರ್ ನಂತರ ಈಗ ಸಿಡಿ ಮ್ಯಾನುಫ್ಯಾಕ್ಚರ್ಗೂ ಮುಗಿತು ಕತೆ. ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಬಹಳ ಸಂತೋಷ. ನಾನು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ದೆನೂ ಬರಲ್ಲ, ತಲೆನೂ ಓಡಲ್ಲ. ಸಿಎಂ ಪತ್ನಿಗೆ 36 ಕೋಟಿಯ 14 ನಿವೇಶನ ಹಂಚಿಕೆ. ಕಾಂಗ್ರೆಸ್ ನಾಯಕರು ಏನೇ ಸಮರ್ಥಿಸಿಕೊಂಡ್ರು ವಿಚಾರ ಬೇರೆಯದ್ದೇ ಇದೆ ಅಂತ ಹೇಳಲಾಗ್ತಿದೆ. ಸಿಎಂ ಪತ್ನಿಗೆ 36 ಕೋಟಿ 80 ಲಕ್ಷ ಮೌಲ್ಯದ 14 ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಟಿವಿ9ಗೆ ಪಕ್ಕಾ ದಾಖಲೆ ಲಭ್ಯವಾಗಿದೆ. ಸಿಎಂ ಪತ್ನಿಗೆ ಮೈಸೂರಿನ ವಿಜಯನಗರದಲ್ಲಿ ವಿವಿಧ ಬಾಕ್ಸ್ನಲ್ಲಿ 30-40 ಅಳತೆಯ 2 ಕೋಟಿ 40 ಲಕ್ಷ ಮೌಲ್ಯದ 2 ನಿವೇಶನ ಮಂಜೂರು ಮಾಡಲಾಗಿದೆ.
60-40 ಅಳತೆಯ 14 ಕೋಟಿ 40 ಲಕ್ಷ ರೂಪಾಯಿ ಮೌಲ್ಯದ 6 ನಿವೇಶನ ನೀಡಲಾಗಿದೆ. ಹಾಗೆಯೇ 4 ಕೋಟಿ ರೂಪಾಯಿ ಮೌಲ್ಯದ 50-40 ಅಳತೆಯ 2 ನಿವೇಶನ, 50-80 ಅಳತೆಯ 16 ಕೋಟಿ ರೂಪಾಯಿ ಮೌಲ್ಯದ 4 ನಿವೇಶನ ಮಂಜೂರಾಗಿರುವ ಬಗ್ಗೆ ದಾಖಲೆಯಲ್ಲಿ ನಮೂದಾಗಿದೆ. 14 ನಿವೇಶನಗಳ ಒಟ್ಟು ಮೌಲ್ಯ 36 ಕೋಟಿ 80 ಲಕ್ಷ ರೂಪಾಯಿ ಆಗಿದೆ. ಮೂಡ ಹಗರಣದ ಬಗ್ಗೆ ಮೈಸೂರು ಡಿಸಿ ವರ್ಗಾವಣೆಯಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಬಿವೈ ವಿಜಯೇಂದ್ರ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸುತ್ತಿದ್ದು, ಡಿಸಿ ರಾಜೇಂದ್ರ ದಿಢೀರ್ ವರ್ಗಾವಣೆ ಮಾಡಿ ಸರ್ಕಾರ ದ್ವೇಷ ತೀರಿಸಿಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.